ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶುವಲ್ ಇವತ್ತು ಕೂಡ ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಬೆಳಗ್ಗೆ ಎದ್ದಾಗ್ಲಿಂದ ಪಾಪನ ತಿಂಡಿ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡೋಗ್ಬಿಟ್ಟು ಬರೋವರೆಗೂ ಸ್ಟ್ರೆಸ್ ಲೆವೆಲ್ ಅಂತೂ ಫುಲ್ಲು ಹೈಯಾಗೇ ಇರುತ್ತೆ ನನಗಂತೂ. ಅದ್ರಲ್ಲಿ ಬೇರೆ ಇವತ್ತು ಬೆಳಗ್ಗೆಯಿಂದ ಟೀ ಕುಡಿಯೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ನನಗೆ. ಸೊ ಪಾಪನ ಬಿಟ್ಬಿಟ್ಟು ಬಂದು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ನೆಮ್ಮದಿಯಾಗಿ ಟೀ ಕುಡಿದೆ. ಆ್ಯಂಡ್ ಟೀ ಜೊತೆ ಬಿಸ್ಕೆಟ್ ಅಂತೂ ಕಂಪಲ್ಸರಿ ಇರಲೇಬೇಕು ನಮ್ಮ ಮನೇಲಿ. ಎಲ್ಲರೂ ಕೂಡ ಹಾಗೇನೆ. ಇವ್ರಿಗೆ ಆಲ್ರೆಡಿ ಫಸ್ಟೇ ಟೀ ಮಾಡಿ ಕೊಟ್ಟಿದ್ದೆ, ಸೊ ಅದಕ್ಕೆ ಇವ್ರಿಗೆ ಇವಾಗ ಕೊಟ್ಟಿರಲಿಲ್ಲ. ಟೈಮ್ ಇನ್ನೂ ಇತ್ತು ಅಂತ ಹೇಳಿ ಏನೋ ಮೊಬೈಲ್ನಲ್ಲಿ ತೋರಿಸ್ಕೊಂಡು ಮಾತಾಡ್ತಾ ಕೂತಿದ್ರು. ಆಮೇಲೆ ಟೈಮ್ ಆಯಿತು ಅಂತ ಹೇಳಿ ಅವರು ಕೂಡ ಡ್ಯೂಟಿಗೆ ಹೊರಡೋಕೆ ರೆಡಿ ಆದರು. ಸೊ ನಾನು ಅವ್ರಿಗೆ ಬಾಯ್ ಮಾಡಿಬಿಟ್ಟು ಮನೆ ಕೆಲಸ ನೋಡೋಣ ಅಂತ ಒಳಗೆ ಬಂದೆ. ಇವತ್ತೇನೂ ಜಾಸ್ತಿ ಕೆಲಸ ಇರಲಿಲ್ಲ, ಯಾಕಂದರೆ ಇವತ್ತೊಂದು ಈವೆಂಟ್ಗೆ ಹೋಗೋದಿತ್ತು. ಅದು ಏನು ಈವೆಂಟ್ ಅಂತ ಹೇಳಿ ನಿಮಗೇ ಮುಂದೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸಡನ್ನಾಗಿ ಮಮ್ಮಿ ಕಾಲ್ ಮಾಡಿ ಮಾರ್ನಿಂಗ್ ಈವೆಂಟ್ಗೆ ಬರಲೇಬೇಕು ಅಂತ ಹೇಳಿದ್ರು. ಸೊ ನಾನು ಕೂಡ ಮನೇಲಿ ಫ್ರೀ ಆಗಿದ್ದೆ ಅಂತ ಹೇಳಿ ಬೇಗ ಬೇಗ ತಿಂಡಿ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ನಾನು ಕೂಡ ಮೇಕಪ್ ಆರ್ಟಿಸ್ಟ್ ಆಗಿದ್ದರೂ ನನಗೆ ಹೆವಿ ಮೇಕಪ್ ಎಲ್ಲ ತುಂಬ ಇಷ್ಟ ಆಗೋದಿಲ್ಲ. ಮೊದಲಿಗೆ ಸಿಂಪಲ್ಲಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡೆ ಫೇಸ್ಗೆಲ್ಲ. ಆಲ್ರೆಡಿ ಫುಲ್ ಚಳಿ ಇದೆ, ಈ ಟೈಮಲ್ಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ನನಗೆ ಫುಲ್ ಕ್ರ್ಯಾಕಿ ಥರ ಫೀಲ್ ಆಗುತ್ತೆ ಸ್ಕಿನ್. ಸೊ ಸ್ಕಿನ್ನ ಹೈಡ್ರೇಟ್ ಮಾಡಾದಮೇಲೆ ಲೈಟಾಗಿ ಫೌಂಡೇಶನ್ ಹಾಕ್ಕೊಂಡೆ. ಅದಾದಮೇಲೆ ಲ್ಯಾಕ್ಮಿ ಲೂಸ್ ಪೌಡರ್ನ ಅಪ್ಲೈ ಮಾಡಿಕೊಂಡೆ. ನಾನು ತುಂಬ ವರ್ಷದಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಸ್ಕಿನ್ ಟೈಪ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಯೂಶಲಿ ನಾನು ಯಾವಾಗಲೂ ಐಬ್ರೋಸ್ನ ಫಿಲ್ ಮಾಡೇ ಇರ್ತೀನಿ. ಅದೇ ರೀತಿ ಇವತ್ತು ಕೂಡ ಫಿಲ್ ಮಾಡಿಕೊಂಡೆ. ನಂತರ ಸ್ಮಾಲ್ ಒಂದು ಸ್ಟಿಕ್ಕರ್ ಹಾಕ್ಕೊಂಡೆ. ಆ್ಯಂಡ್ ಕುಂಕುಮ ಅಂತೂ ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ. ನನಗೆ ತುಂಬ ಇಷ್ಟ ಆಗೋದು ಅಂದರೆ ಒಂದು ಕಾಜಲ್ ಅಪ್ಲಿಕೇಶನ್ ಮತ್ತು ಇನ್ನೊಂದು ಲಿಪ್ಸ್ಟಿಕ್. ಸೊ ನಾನಿವತ್ತು ಯೂಸ್ ಮಾಡ್ತಿರೋದು ಫಾರೆವರ್ 52 ಅವರ ಜೆಲ್ ಐಲೈನರ್. ಇದನ್ನು ಕಾಜಲ್ಲಾಗೂ ಅಪ್ಲೈ ಮಾಡ್ಕೋಬೋದು, ಹಾಗೆ ಐಲೈನರ್ ಆಗೂ ಕೂಡ ನಾವು ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಸಪ್ರೇಟ್ ಬೇರೆ ಐಲೈನರ್ನ ಯೂಸ್ ಮಾಡಿ ವಾಟರ್ ಲೈನಿಂದ ಕೆಳಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಐ ಸ್ವಲ್ಪ ಬೋಲ್ಡಾಗಿ ಕಾಣಿಸಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಫೈನಲಿ ನನ್ನ ಫೇವ್ರೆಟ್ ಶುಗರ್ ಅವರ ಲಿಪ್ಸ್ಟಿಕ್ ಇದು ಕೂಡ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ. ಸೊ ಇಲ್ಲಿಗೆ ನನ್ನ ಮೇಕಪ್ ಮುಗೀತು. ಹಾಗೆ ನೀಟಾಗಿ ಹೇರ್ ಎಲ್ಲ ಕೂಮ್ ಮಾಡಿಕೊಂಡು ಕ್ಲಿಪ್ ಯೂಸ್ ಮಾಡಿ ನೀಟಾಗಿ ಹೇರ್ನೆಲ್ಲ ಸೆಕ್ಯೂರ್ ಮಾಡಿಕೊಂಡೆ. ಆ್ಯಂಡ್ ಯೂಶಲಿ ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ಇರೋಕ್ಕೆ ನನಗೆ ಇಷ್ಟ ಆಗುತ್ತೆ. ಹೆವಿ ಮೇಕಪ್ ಎಲ್ಲ ನಾನು ಯಾವಾಗಲೂ ಇಷ್ಟಪಡೋದೇ ಇಲ್ಲ. ಸೊ ಫೈನಲಿ ನಾನು ಈವೆಂಟ್ಗೆ ಹೋಗೋಕ್ಕೆ ರೆಡಿ ಆದೆ. ಮತ್ತು ಇವತ್ತು ಯಾಕೋ ತುಂಬಾ ಚಳಿ ಅನ್ನಿಸ್ತಾ ಇತ್ತು. ನನಗಂತೂ ಚಳಿ ಅಂದ್ರೇ ಆಗಲ್ಲ. ಸ್ವಲ್ಪ ಟ್ರಾವೆಲಿಂಗ್ ಕೂಡ ಇದ್ದಿದ್ದರಿಂದ ಪುಲೋವರ್ ಕೂಡ ಹಾಕೋಬಿಡೋಣ ಅಂತ ಹೇಳಿ ಹಾಕ್ಕೊಂಡು ಹೊರಟೆ. ಅಷ್ಟರಲ್ಲಿ ನನ್ನ ತಮ್ಮನೂ ಕಾಲ್ ಮಾಡಿ ಮನೆ ಹತ್ರ ಬಾ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಹೋಗೋಕ್ಕೆ ಮೊದಲು ಒಂದ್ಸಲ ವಿಡಿಯೋ ಮಾಡಿಕೊಂಡು ಡೋರೆಲ್ಲ ಲಾಕ್ ಮಾಡಿಕೊಂಡು ನಾನು ಬೇಗ ಬೇಗ ಮಮ್ಮಿ ಮನೆ ಕಡೆ ಹೋದೆ. ಹಾಗೆ ಹೋಗ್ತಾ ದಾರಿಲಿ ಹಸ್ಬೆಂಡ್ಗೂ ಕೂಡ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ನಾನು ಮಮ್ಮಿ ಮನೆಗೆ ಹೋದೆ. ಅಷ್ಟರಲ್ಲಿ ಅವನು ಕೂಡ ನನಗೆ ವೆಯ್ಟ್ ಮಾಡ್ತಾ ನಿಂತಿದ್ದ ಕಾಲಲ್ಲಿ ಮಾತಾಡಿಕೊಂಡು. ಆಲ್ರೆಡಿ ಟೈಮ್ ಆಗಿತ್ತು, ನಾವು ಬೇರೆ ನಂಜನಗೂಡಿಗೆ ಹೋಗಬೇಕಾಗಿತ್ತು. ಸೊ ಇವನು ಫಾಸ್ಟಾಗಿ ಬೈಕಲ್ಲಿ ಕರ್ಕೊಂಡು ಹೋದ ನಮ್ಮನ್ನು. ಆವಾಗಲಿಂದ ಈವೆಂಟ್ ಅಂತ ಹೇಳಿದೆ, ಬಟ್ ಏನು ಈವೆಂಟ್ ಅಂತ ಹೇಳಿರಲಿಲ್ಲ ನಿಮಗೆ. ಆ್ಯಕ್ಚುಲಿ ಮಮ್ಮಿ ವರ್ಕ್ ಮಾಡ್ತಿರೋ ಆಫೀಸಲ್ಲಿ ಒಬ್ಬರು ಫಾರಿನರ್ ಬಂದು ವಿಸಿಟಿಗೆ ಬಂದಿದ್ದರು. ಸೊ ನಂಜನಗೂಡು ಪಾಳ್ಯದಲ್ಲಿ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು. ಆ್ಯಂಡ್ ಇಲ್ಲಿ ನನಗೇನಪ್ಪ ಕೆಲಸ ಅಂತ ಹೇಳಿದ್ರೆ, ಬಂದಿರತಕ್ಕಂಥ ಫಾರಿನರ್ಗೆ ನಾನಿವತ್ತು ಟ್ರಾನ್ಸ್ಲೇಟರ್ ಆಗಿ ಹೋಗಿದ್ದೆ. ಸೊ ಹೋದ ತಕ್ಷಣ ಅವ್ರನ್ನೂ ಕೂಡ ಪರಿಚಯ ಮಾಡಿಕೊಂಡೆ. ಇವ್ರ ಹೆಸರು ರಾಬರ್ಟ್ ಅಂತ. ಇವರು ಪೋಲ್ಯಾಂಡಿಂದ ರಿಸರ್ಚ್ಗೋಸ್ಕರ ಬಂದಿರ್ತಾರೆ. ನಾನು ಬರೋದನ್ನೇ ವೆಯ್ಟ್ ಮಾಡ್ತಿದ್ದರಿಂದ ಹೋದ ತಕ್ಷಣ ಮೀಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಊರಿನವರೆಲ್ಲ ಮಾತಾಡೋದನ್ನು ನಾನು ಒಂದು ಕಡೆ ಅವರಿಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅವರು ಕೂಡ ನನಗೆ ಊರಿನವ್ರ ಬಗ್ಗೆ ಕ್ವೆಶನ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾ ಇದ್ದರು. ಫ್ರಂಟಲ್ಲಿ ನಮ್ಮ ಮಮ್ಮಿ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದರು ನನಗೆ. ನಾನು ಅದನ್ನು ಅವ್ರಿಗೆ ಈಸಿಯಾಗಿ ಅರ್ಥ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಅರೌಂಡ್ ಹಾಫ್ ಆನ್ ಅವರ್ವರೆಗೂ ಮೀಟಿಂಗ್ ಇತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಗುರುಪುರದಲ್ಲಿ ಇರುವ ಟಿಬೇಟ್ ಕ್ಯಾಂಪ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಗುರುಪುರಾಗೆ ನಾನೋಗೋ ಪ್ಲ್ಯಾನಿಂಗ್ ಇರಲಿಲ್ಲ. ಅವರಿಗೆ ಟ್ರಾನ್ಸ್ಲೇಟರ್ ಅವಶ್ಯಕತೆ ಇದ್ದಿದ್ದರಿಂದ ನನ್ನನ್ನು ಕೂಡ ಕರ್ಕೊಂಡು ಹೊರಟರು. ಪಾಪ ಅವರು ಮೀಟಿಂಗ್ ಮುಗಿದ ತಕ್ಷಣ ಹಸ್ವಾಗ್ತಿದೆ ಅಂತ ಹೇಳಿದ್ರು. ಸೊ ಆನ್ ದ ವೇ ಹೋಗ್ತಾ ಗುರುಪುರದಲ್ಲಿ ಅವ್ರಿಗೆ ಊಟ ಮಾಡಿಸ್ಕೊಂಡು ನಾವು ಕರ್ಕೊಂಡು ಹೋದ್ವಿ. ಗುರುಪುರದಲ್ಲಿರೋ ಟಿಬೇಟ್ ಕ್ಯಾಂಪ್ನ ನೋಡಿ ಅವ್ರಿಗೂ ತುಂಬಾ ಖುಷಿ ಆಯಿತು. ಕೆಲವೊಂದೊಂದು ಪಿಕ್ಚರ್ಸ್ನ ನಾನೇ ಅವರಿಗೆ ಕ್ಯಾಪ್ಚರ್ ಮಾಡಿ ಕೊಟ್ಟೆ. ಹಾಗೆ ಅವರು ತುಂಬಾ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಕೋಟೆ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಇತ್ತು. ಸೊ ನಾವು ಆ ಕಡೆಗೆ ಮತ್ತೆ ಹೊರಟ್ವಿ. ಮಾರ್ನಿಂಗಿಂದ ಈವ್ನಿಂಗ್ ತನಕ ಇದ್ದು ಅವ್ರಿಗೆ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಅವರಿಗಂತೂ ತುಂಬಾ ಖುಷಿಯಾಗಿತ್ತು. ಸೊ ನಾನು ಹೊರಡಬೇಕಾದ್ರೆ ಅವ್ರಿಗೆ ಮಾತಾಡಿಸಿ ಥ್ಯಾಂಕ್ಸ್ ಕೂಡ ಹೇಳಿದೆ. ಹಾಗೆ ಅವರು ಕೂಡ ನನಗೆ ಥ್ಯಾಂಕ್ಸ್ ಹೇಳಿದ್ರು.
That's great. ಥ್ಯಾಂಕ್ ಯು. Thank you for your help. ಈವನ್ ಅವರು ಫಾರಿನರ್ ಆಗಿದ್ರು ಕೈ ಜೋಡಿಸಿ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಹೇಳ್ತಾರೆ. ಎಷ್ಟು ಖುಷಿ ಆಗತ್ತೆ ಅಲ್ವಾ ನಮ್ಮ ಕಲ್ಚರ್ನ ಫಾಲೋ ಮಾಡಿದಾಗ. ಸೊ ಫೈನಲಿ ಫುಲ್ ಟಯರ್ಡ್ ಆಗೋಯ್ತು ನನಗಂತೂ. ಮನೆಗೆ ಬಂದೆ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟಾಡಿ ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಇವರು ಕೂಡ ಮನೆಗೆ ಬಂದರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನನಗೂ ಕೂಡ ಇವತ್ತು ಒಂದೊಳ್ಳೆ ಮೆಮೊರಿಯಾಗಿ ಉಳಿಯುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.